ಈಗೊಬ್ರು ಕಾಲರ್ ಇದ್ದಾರೆ. ಪ್ರಮೀಳಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಮೀಳಾ ಅವರೇ. ಹಲೋ. ಎಸ್ ನಮಸ್ತೆ ಸರ್. ನಾವು ಗೋಪಾಲಕೃಷ್ಣ ಅಂತ ಮಾತಾಡೋದ್ರಿ. ಗೋಪಾಲ್ ಕೃಷ್ಣ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆನೇ ಕೇಳೋದಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 19/3/93. 19/3/93. ಟೈಮು ರಾತ್ರಿ 2:02 ಅಂದ್ರೆ 20ನೇ ತಾರೀಕು ಬೆಳಗಿನ ಜಾವ. ಹಂಗಾದ್ರೆ 19 ಅಲ್ಲ 20ನೇ ತಾರೀಕು ಅದು. ಮಕರ ರಾಶಿ, ಧನಿಷ್ಠ ನಕ್ಷತ್ರ, 2ನೇ ಪಾದ. ಟೈಮ್ ಇನ್ನೊಂದ್ಸಲ ಹೇಳಿ. ರಾತ್ರಿ 2:02. 2:02. ಸರಿ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಏನ್ ಸಮಸ್ಯೆ ಇತ್ತು? ನಮಸ್ಕಾರ. ನಮಸ್ಕಾರ ಗೋಪಾಲಕೃಷ್ಣರೇ. ನಮ್ಮ ಮಗನ ಬಗ್ಗೆನೇ ಕೇಳಬೇಕಾಗಿದೆ. ಧನಿಷ್ಠ ನಕ್ಷತ್ರ ಅಲ್ವಾ? ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಸರಿ ಸರಿ ಸರಿ, ಮಕರ ರಾಶಿ, 2ನೇ ಪಾದ. ಸರಿ, ಈಗ ಗುರುದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥ ಶುಕ್ರನ ಕಾಲ ನಡೀತಾ ಇದೆ. ನೋಡಿ, ಇಲ್ಲಿ ಎರಡು ಅಂಶಗಳನ್ನು ಪ್ರಧಾನವಾಗಿ ಗುರುತಿಸೋಣ. ಒಂದನೇದು, ವೃತ್ತಿಯ ಸ್ಥಾನದಲ್ಲಿ ಗುರು ಇದ್ದಾನೆ, ವೃತ್ತಿಯ ಅಧಿಪತಿ ನೀಚಾಭಿಲಾಷಿ ಆಗಿದ್ದಾನೆ. ಹೀಗಾಗಿ ವೃತ್ತಿ ಸಂಬಂಧಿ ಒಂದು ಬಲಕ್ಕಾಗಿ, ವೃತ್ತಿಯ ಬಲಕ್ಕಾಗಿ ಪ್ರತಿ ದಿವಸ ಇವರು ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು, ತಪ್ಪಿಸಬಾರದು. ಹೇಗೆ ಅವರು ಊಟ ಮಾಡ್ತಾರೋ ಆ ರೀತಿಯಲ್ಲಿ ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಪ್ರಾತಃ ಕಾಲದಲ್ಲಿ ಅವರ ನಿತ್ಯ ಕರ್ಮ ಎಲ್ಲ ಮುಗಿಸಿದ ಮೇಲೆ ಹೇಳ್ಕೊಳ್ಳೋಕ್ಕೆ ಹೇಳಿ. ಇನ್ನು ಎರಡನೇದು, ವಿವಾಹ ಸಂಬಂಧಿ ಬುಧ ಕುಜ ಎರಡು ಗ್ರಹ ಶಾಂತಿ ಬೇಕು. ವಿವಾಹಕ್ಕೆ ಸ್ವಲ್ಪ ಪ್ರತಿಬಂಧಕ ಇದೆ. ಇನ್ನು ಪ್ರತಿಬಂಧಕ ಅಂತಂದರೆ ಅಡ್ಡಿ ತೊಡಕುಗಳು ಇದ್ದಾವೆ. ಈ ಕಾರಣದಿಂದಾಗಿ ಎರಡು ಪರಿಹಾರ ನಿರೀಕ್ಷೆ ಮಾಡ್ತಾ ಇದೆ ಇವರ ಜಾತಕ. ಹೀಗಾಗಿ ದಯವಿಟ್ಟು ಮಾಡಿಸಿ, ಶುಭವಾಗುತ್ತೆ, ಯೋಚನೆ ಬೇಡ. ಒಳ್ಳೆಯದಾಗಲಿ. ಮುಂದಿನ 3 ರಾಶಿಗಳ ಬಗ್ಗೆ ನೋಡುವಂತಹ ಸಮಯ ಶಾಸ್ತ್ರಗಳೇ. ಕರ್ಕಾಟಕ ರಾಶಿ ಅಂತ. ಕರ್ಕಾಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರ. ನೋಡಿ, ಚಂದ್ರ ಚೆನ್ನಾಗಿದ್ದಾನೆ. ಹೀಗಾಗಿ ಚಂದ್ರ ಚೆನ್ನಾಗಿದೆ ಅಂದರೆ ಪಕ್ಷದ ಬಲ ಚೆನ್ನಾಗಿದೆ ಅಂತ. ಹೀಗಾಗಿ ಸ್ತ್ರೀಯರಿಗೆ ಬುದ್ಧಿಬಲ ಚೆನ್ನಾಗಿರುತ್ತದೆ, ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಏನಾದರೂ ಕೆಲಸಗಳು ಮಾಡಿದ್ರೆ ಸ್ತ್ರೀಯರ ಸಲಹೆ ತಗೋಬೇಕು ಅನ್ನೋ ಆ ರೀತಿಯಲ್ಲಿ ಚಂದ್ರ ಒಂದು ಅನುಕೂಲ ಮಾಡಿಕೊಡ್ತಾನೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವರಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ವಸ್ತ್ರ ವ್ಯಾಪಾರಿಗಳಿಗೆ, ಹರಳು ವ್ಯಾಪಾರಿಗಳಿಗೆ, ಇದೆಲ್ಲ ಕ್ಷೇತ್ರದಲ್ಲಿವರು ತುಂಬ ಚೆನ್ನಾಗಿದೆ. ಮತ್ತು ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಮಾಂದಿ, ಆ ಕಾರಣದಿಂದಾಗಿ ಸಂಗಾತಿಯಲ್ಲಿ ಸ್ವಲ್ಪ ಕಲಹಗಳು, ಮನಸ್ತಾಪಗಳು ಇದೆಲ್ಲ ಇರ್ತದೆ. ಹೀಗಾಗಿ ಸಂಗಾತಿಯ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆಯಿಂದ ನೀವು ನಿಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಅಷ್ಟೇ ಕರ್ಕಟಕ ರಾಶಿಯವರು ಮೊದಲ ಆದಿಯಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ವಾರ ಅಂತ್ಯದಲ್ಲಿ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ನೋಡಿ, ಚಂದ್ರ ಆವಾಗ ಸ್ವಲ್ಪ ಮತ್ತೆ ಸರಿ ಹೋಗುತ್ತೆ. ಆ ಮನಸ್ಸು ತೊಡಕಾಗಿತ್ತಲ್ಲ ವಾರದ ಆದಿಯಲ್ಲಿ, ಅದೆಲ್ಲ ನಿವಾರಣೆ ಹಾಕ್ಕೊಂಡು ಮತ್ತೆ ಸರಿ ಆಯಿತು, ಸರಿ ಹೋಗೋಣ ಅಂತ. ಆ ರೀತಿಯಲ್ಲಿ ನಿಮಗೆ ವಾರದ ಅಂತ್ಯ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಆದರೆ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಕೃಷಿಕರಿಗೆ ಸ್ವಲ್ಪ ತೊಡಕಿದೆ, ಅದನ್ನು ಸೂಚಿಸ್ತಾ ಇದೆ. ಸ್ತ್ರೀಯರ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಗಮನ ವಹಿಸಿ. ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇದೆ. ಹೀಗಾಗಿ ವೃತ್ತಿಯಲ್ಲಿ ಕೆಲಸ ಟೆನ್ಷನ್ ಮಾಡ್ಕೋಬೇಡಿ. ಕೂಲಾಗಿ ಏನು ಕೆಲಸ ನೀವು ಕೊಟ್ಟಿದ್ದಾರೆ ಅದನ್ನು ಅಚ್ಚುಕಟ್ಟು ಯೋಚನೆ ಮಾಡಿ. ಫಸ್ಟು ಏನೇನು ಯಾವ್ಯಾವ ರೀತಿಯಲ್ಲಿ ಇದನ್ನು ಮುಗಿಸ್ಬಹುದು ಅಂತ ಕೂಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಕೊನೆ ಟೆನ್ಷನ್ ಮಾಡ್ಕೊಂಡು ಆರೋಗ್ಯ ಹಾನಿ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಈ ಕಾರಣದಿಂದಾಗಿ ಇದಕ್ಕೆ ನಮಗೆ ಸಮಾಧಾನ ಬೇಕಲ್ಲ, ಇದಕ್ಕೇನಪ್ಪ ಪರಿಹಾರ ಅಂತಂದರೆ, ಕರ್ಕಟಕ ರಾಶಿಯವರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅನ್ನದಾನ ಮಾಡಿ. ಅದು ತುಂಬ ತುಂಬ ಸಹಾಯವಾಗುತ್ತೆ. ಆದಷ್ಟು ಅನಾಥರಿಗೆ, ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಅನ್ನದಾನ ಮಾಡೋದ್ರಿಂದಾಗಿ ತುಂಬ ಸಮಾಧಾನ ಸಿಗುತ್ತೆ, ನಿಮಗೆ ಬಲವೂ ಬರುತ್ತೆ. ಮಾಡಿ. ಇನ್ನು ಸಿಂಹರಾಶಿ ನೋಡೋಣ. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಚಂದ್ರ ಇದ್ದಾಗ ಸಹೋದರ ಸಹಕಾರ, ಸ್ನೇಹಿತರಿಂದ ಅನುಕೂಲ, ಬಂಧುಗಳಿಂದ ಸಹಕಾರ, ಕೃಷಿ ಧಾನ್ಯ ವ್ಯಾಪಾರಗಳಲ್ಲಿ ಅನುಕೂಲ, ವೃತ್ತಿಯಲ್ಲಿ ವಿಶೇಷ ಸಹಕಾರ. ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ರವಿ ಕೂಡ ಮಿತ್ರಕ್ಷೇತ್ರದಲ್ಲಿದ್ದಾನೆ, ಚಂದ್ರ ಶುಕ್ರ ಎಲ್ಲ ಗ್ರಹಗಳು ಚೆನ್ನಾಗಿದ್ದಾವೆ. ಶನಿ ಕೂಡ ತನ್ನ ಪಾಪಗ್ರಹಗಳು ಆಯಾ ಮನೆಗಳಿದ್ದು ಬಿಟ್ಟರೆ ಬಹಳ ಒಳ್ಳೆಯದು ಅಂತ. ಪಾಪೋಪಿ ಸ್ವಗೃಹಂಗತಃ ಶುಭಕರಃ ಅಂತ ಹೇಳಿದೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲೂ ನಿಮಗೆ ಅನುಕೂಲಗಳು ಉಂಟಾಗುತ್ತೆ. ಹೀಗಾಗಿ ನಿಮಗೆ ತೊಡಕೇನಪ್ಪ ಅಂತಂದರೆ, ಸ್ವಲ್ಪ ಸಾಲ, ಶತ್ರುಗಳ ಬಾಧೆ, ಇಲ್ಲ ದೇಹಕ್ಕೆ ತರಚೋದು, ಗಾಯ ಆಗೋದು, ಇಂಥದ್ದೊಂದು ತೊಡಕಿದೆ. ಸೋಮವಾರ ಮಂಗಳವಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಸಿಂಹರಾಶಿಯವರು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಸಹೋದರಲ್ಲಿ ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಬಂದುಬಿಡುತ್ತೆ. ಏನೋ ಒಂದು ಲಿಟಿಗೇಷನ್ ಈ ಥರದ್ದು, ಅಥವಾ ಮನೆ ವ್ಯವಹಾರಗಳು, ಇಂತಹ ಕಾರಣಕ್ಕೆ ಸ್ವಲ್ಪ ತೊಡಕು, ಅಥವಾ ಎದೆ ಗಂಟಲು ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಕೆಮ್ಮು, ಥ್ರೋಟ್ ಇನ್ಫೆಕ್ಷನ್ ಈ ಥರದ್ದೇನೋ ಆಗ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ಇದೆ. ಸ್ವಲ್ಪ ಗಮನ ವಹಿಸಿ. ಉಳಿದ ಹಾಗೆ ಹೆಚ್ಚಿನ ಅನುಕೂಲ ಇದೆ. ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಚಟುವಟಿಕೆಗಳು, ಅವರ ಒಂದು ಕಲಾ ಕೌಶಲ್ಯ, ಇದೆಲ್ಲ ನಿಮಗೆ ತುಂಬ ಒಂದು ಗೌರವವನ್ನು ತಂದುಕೊಡುತ್ತೆ. ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ. ಆರೋಗ್ಯದ ದೃಷ್ಟಿಯಿಂದ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ.
ಇದರ ಜೊತೆಗೆ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಸಿಂಹರಾಶಿಯವರಿಗೆ ಬಲ ಇದೆ, ಆತಂಕ ಬೇಡ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಕುಟುಂಬ, ವಿದ್ಯೆ, ಹಣಕಾಸಿನ ಅನುಕೂಲ. ಶುಕ್ರ ತುಂಬ ಚೆನ್ನಾಗಿದೆ, ಹೀಗಾಗಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಇದೆ, ಅಲ್ಲಿ ದಿಗ್ಬಲ ಇದೆ ಕುಜನಿಂದಾಗಿ, ಹೀಗಾಗಿ ಹೋರಾಟದ ಸ್ವಭಾವ ಇರ್ತದೆ. ಕನ್ಯಾ ರಾಶಿಯವರಿಗೆ ಬುಧನ ಬಲವೂ ಇದೆ, ಹೀಗಾಗಿ ಹೆಚ್ಚಿನ ಗ್ರಹಗಳ ಅನುಕೂಲ ಇದ್ದಾಗ ಸಾಮಾನ್ಯವಾಗಿ ಸುಲಭವಾಗಿ ಹೂವೆತ್ತೋದು ಅಂತಾರಲ್ಲ, ಆ ರೀತಿಯಲ್ಲಿ ಕೆಲಸಗಳೆಲ್ಲ ಆಗಿಬಿಡುತ್ತೆ, ಹೀಗಾಗಿ ಆತಂಕ ಬೇಡ. ಆದರೆ ಮಾಂದಿ ಪಂಚಮದಲ್ಲಿರೋದ್ರಿಂದಾಗಿ ಬುದ್ಧಿಗೆಡುತ್ತೆ, ಹೀಗಾಗಿ ಆಲೋಚನೆ ಮಾಡಿ ಹಿರಿಯರ ಸಲಹೆ ತಗೊಂಡು ಮುಂದುವರಿಯೋದು ಒಳ್ಳೆಯದು. ಸ್ವಲ್ಪ ಉದರವಾದ ಇರ್ತದೆ, ಸ್ವಲ್ಪ ಗಮನವಹಿಸಿ. ಇನ್ನು ವಾರ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವ್ಯತ್ಯಾಸ ಆಗುತ್ತೆ, ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಕುಟುಂಬದಲ್ಲಿ ಘರ್ಷಣೆಗಳು ಬರೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಆಲೋಚಿಸಿ. ವಿದ್ಯಾರ್ಥಿಗಳಿಗೆ ತೊಡಕಾಗುತ್ತೆ, ಹೀಗಾಗಿ ಸ್ವಲ್ಪ ಗಮನ ಇರಲಿ. ಉಳಿದ ಹಾಗೆ ಇಲ್ಲೂ ಬೇರೆ ಬೇರೆ ಫಲಗಳು ಇದ್ದಾವೆ, ಅವುಗಳನ್ನು ನೋಟ್ ಮಾಡ್ಕೊಳ್ಳಿ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಜೊತೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಅದು ಇದ್ರ ಜೊತೆಗೆ ಅದು ತುಂಬ ಒಳ್ಳೆಯದು. ನವರಾತ್ರಿ ಸಂದರ್ಭ, ಹೀಗಾಗಿ ನೀವು ಆರಾಧನೆ ಮಾಡೋದ್ರಿಂದಾಗಿ ತುಂಬ ಅನುಕೂಲ ಉಂಟಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.